ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರ ಕನಕಪುರದಲ್ಲಿ ಕಳೆದ 4 ದಿನಗಳಿಂದ ನಡೀತಾ ಇರುವ ಕನಕೋತ್ಸವ ಕಾರ್ಯಕ್ರಮಕ್ಕೆ ಈಗಾಗಲೇ ಸಾಕಷ್ಟು ಮೆರುಗು ಬಂದಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವ ಕಾರ್ಯ ನಡೆಯಿತು. ಮತ್ತೊಂದು ಕಡೆ 4ನೇ ದಿನ ಕಾರ್ಯಕ್ರಮದ ರಸಮಂಜರಿ ಎಲ್ಲರನ್ನ ರಂಜಿಸಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರದಲ್ಲಿ ನಡೆಯುತ್ತಿರೋ ಕನಕೋತ್ಸವ ಕಾರ್ಯಕ್ರಮ ದಿನದಿಂದ ದಿನಕ್ಕೆ ರಂಗು ಪಡೆಯುತ್ತಿದೆ. ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸುವ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರ ಕನಕಪುರದಲ್ಲಿ ಕನಕೋತ್ಸವ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಉತ್ಸವ ಮೂರ್ತಿಗಳ ಮೆರವಣಿಗೆ, ವಿದ್ಯಾರ್ಥಿಗಳಿಗೆ ಸ್ಥಳದಲ್ಲೇ ಚಿತ್ರ ಬಿಡಿಸುವ ಸ್ಪರ್ಧೆ, ವಿಜ್ಞಾನ ಮೇಳ, ಕೇಶ ವಿನ್ಯಾಸ ಸ್ಪರ್ಧೆ, ಮ್ಯಾರಥಾನ್, ಸಾಂಸ್ಕೃತಿಕ ಉಡುಗೆ ತೊಡುಗೆ ಕಾರ್ಯಕ್ರಮ ಈಗಾಗಲೇ ಎಲ್ಲರ ಗಮನ ಸೆಳೆದಿದೆ. ಇವತ್ತು 4ನೇ ದಿನದ ಕಾರ್ಯಕ್ರಮದಲ್ಲಿ ಇಡೀ ತಾಲೂಕಿನಾದ್ಯಂತ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸೋ ಕಾರ್ಯ ನಡೆಯಿತು. ಮುನ್ಸಿಪಲ್ ಮೈದಾನದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸುಮಾರು 8,500 ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಡಿಕೆ ಪುತ್ರಿ ಐಶ್ವರ್ಯ, ನಟ ರಮೇಶ್ ಅರವಿಂದ್, ಶಾಸಕ ಪ್ರದೀಪ್ ಈಶ್ವರ್ ಸೇರಿ ಅನೇಕರು ಭಾಗಿಯಾಗಿದ್ರು. ಪ್ರತಿಭಾ ಪುರಸ್ಕಾರವನ್ನ ಸ್ವೀಕರಿಸಿದಂತ ವಿದ್ಯಾರ್ಥಿಗಳು, ಅವರಿಗೆ ಪಾಠ ಹೇಳಿಕೊಟ್ಟಂತ ಗುರುಗಳು, ಅವ್ರ ಜೊತೆಗಿದ್ದಂತ ಪೋಷಕರು, ಅವರನ್ನ ಗುರುಸಿದಂತ ಈ ಅದ್ಭುತವಾದಂತ ವೇದಿಕೆ ಮತ್ತು ಅವರಿಗೆ ಬೆಂತಟ್ಟುವಂತ ಚಪ್ಪಾಳೆ ತಟ್ಟುವಂತ ಕನಕಪುರದ ಜನತೆ, ನೀವು ಅಭಿನಂದನೆಗಳು. ಸನ್ಮಾನ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆಮೇಲೆ ಪ್ರತಿಭಾ ಪುರಸ್ಕಾರದಲ್ಲಿ ಪ್ರತಿ ವರ್ಷನೂ ಅಷ್ಟೇ ಎಲ್ಲಾ ಮಕ್ಳಿಗೂ ಅದು 10th ಆಗಿರ್ಬೋದು, PU ಆಗಿರೋದು, ಯಾರು ಫಸ್ಟ್ ಕ್ಲಾಸಲ್ಲಿ ಬಂದಿರ್ತಾರೆ 60% ಮೇಲೆ ಬಂದಿರುತ್ತೋ ಅವ್ರನ್ನೆಲ್ಲರನ್ನು ಕರೆಸಿ ಮನೆಗೆ ಅದು ಏನ್ ಮಾಡ್ತಾರೆ ಅಂದ್ರೆ ತಲುಪಿಲ್ಲ ಅಂದ್ರೆ ಲಾಸ್ಟಲ್ಲಿ ಮನೆಗೆ ಗ್ರಾಮ ಪಂಚಾಯತಿ ಲೆಕ್ಕದಲ್ಲಾಗ್ಲಿ ತಲುಪಿಸ್ತಾರೆ. ಯಾರಿಗೂ ಮೋಸ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಅಡ್ರೆಸ್ ಇರೋದ್ರಿಂದ ಎಲ್ರಿಗೂ ಮನೆಗೆ ತಲುಪಿಸ್ತಾರೆ. ಮತ್ತೆ ಇಲ್ಲೂ ಅಷ್ಟೇ ಯಾವಾಗಲೂ ಅದ್ರೊಳಗೆ ವಿದ್ಯಾರ್ಥಿಗಳಿಗೆ ಯೂಸ್ ಆಗುವಂತ ವಸ್ತುಗಳನ್ನೇ ಕೊಡ್ತಾರೆ. ಅದರಿಂದ ಈ ಡಿಕೆ ಶಿವಕುಮಾರ್ ಟ್ರಸ್ಟ್ ಇಂದ ಮಾಡೋದ್ರಿಂದ ಇದು ತುಂಬಾ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ. ಇಷ್ಟೇ ಅಲ್ಲ, 2 ವಿಭಾಗಗಳಲ್ಲಿ ಮಿಸ್ಟರ್ ಕನಕಪುರ ಹೆಸರಲ್ಲಿ ದೇಹದಾಢ್ಯ ಸ್ಪರ್ಧೆಗಳನ್ನ ಕೂಡ ಆಯೋಜನೆ ಮಾಡಲಾಗಿತ್ತು. ಇದರ ಜೊತೆಗೆ ಇಂದಿನ ಕಾರ್ಯಕ್ರಮಕ್ಕೆ ಮತ್ತಷ್ಟು ತಾರಾ ಮೆರುಗು ಸಿಕ್ಕಿತ್ತು. ವಿಜಯ್ ಪ್ರಕಾಶ್ ನೇತೃತ್ವದಲ್ಲಿ ರಸಮಂಜರಿ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ನೀವೆಲ್ಲ ಯುವಕರು ಬೆರಳು ತೋರಿಸಿದ್ರೆ ಕೈಯನ್ನು ನುಗ್ಗುವಷ್ಟು ಶಕ್ತಿ ನಿಮ್ಗಿದೆ. ನಾನು ರಾಜಕಾರಣಿ ಇರ್ಬೋದು, ಉದ್ಯಮಿ ಇರ್ಬೋದು, ಆದರೆ ನನಗೆ ನನ್ನ ಮಕ್ಕಳ ವಿದ್ಯಾಭ್ಯಾಸ, ನಿಮ್ಮ ಬದುಕು, ಕನಕಪುರದಲ್ಲಿ ನೀವು ಯಾರೇ ಆಗಲಿ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆದ್ರೆ ಐಶ್ವರ್ಯ ಬೆಳೆದ್ರೆ ಎಷ್ಟು ಖುಷಿ ಆಗ್ತದೋ ನೀವು ಕೂಡ ನನಗೆ ಅಷ್ಟೇ ಖುಷಿ ಆಗ್ತದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಾಳೆ ಕೊನೆಯ ದಿನ ಕನಕೋತ್ಸವ ಕಾರ್ಯಕ್ರಮ ಕೂಡ ನಡೆಯಲಿದ್ದು ಮತ್ತಷ್ಟು ರಂಗೇರಲಿದೆ. ಪ್ರಶಾಂತ್ ಹುಲಿಕೆರೆ, TV9 ರಾಮನಗರ.